ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕೋರ ಬಂದಿನ್ನೊಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ. ಯಾವಾಗಿಂದ ನಾವು ಕನ್ನಡಕೋರ ವ್ಯಾಲ್ಯೂ ಹೋಮ್ಸನ್ನು ಓಪನ್ ಮಾಡಿದ್ದೀವೋ ಸೊ ಆವಾಗಿಂದ ತುಂಬ ಜನ ಕೇಳ್ತಾ ಇರ್ತಾರೆ ನನಗೆ, ಸರ್ ನಮಗೆ 10 ಲ್ಯಾಕ್ ಒಳಗಡೆ ಕನ್ಸ್ಟ್ರಕ್ಷನ್ ಮಾಡ್ಕೊಡೋಕ್ಕಾಗತ್ತಾ, 15 ಲ್ಯಾಕಲ್ಲಿ ಮನೆ ಕಟ್ಕೊಡೋಕ್ಕಾಗತ್ತಾ, 20 ಲ್ಯಾಕಲ್ಲಿ ಒಂದು ಡೂಪ್ಲೆಕ್ಸ್ ಮಾಡೋಕ್ಕಾಗತ್ತೆ, ಇವೆಲ್ಲ ಕೇಳ್ತಾ ಇರ್ತೀರಾ. ಸೊ ಅಂಥವ್ರಿಗೋಸ್ಕರ ಒಂದು ಒಳ್ಳೆಯ ಒಂದು ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನನ್ನು ತೊಗೊಂಬಂದಿದ್ದೀನಿ. 10 ಲಕ್ಷದಲ್ಲಿ 2 BHK ಮನೆ ಮಾಡೋಕ್ಕಾಗತ್ತಾ? ಎಸ್ ಆಗುತ್ತೆ. ಬಟ್ ಇದು ಯೂಶ್ವಲಿ ಹಳ್ಳಿಗಳಲ್ಲಿ ಆ್ಯಂಡ್ ಎಸ್ಪೆಷಲಿ ಯಾರಾದರೂ ಒಂದು ಫಾರ್ಮ್ ಹೌಸ್ ಮಾಡಬೇಕು ಅಂತ ಇದ್ದೀರಾ, ಒಂದು ಸೆಕೆಂಡ್ರಿ ಹೋಮ್ ಆಗಿ ಇದನ್ನು ಯೂಸ್ ಮಾಡ್ಬೋದು. ಎಸ್ ಪ್ರೈಮರಿ ಹೋಮ್ ಕೂಡ ಮಾಡ್ಬೋದು, ಬಟ್ ಆದರೆ ಇದೊಂದು ವ್ಯಾಲ್ಯೂ ಹೋಮ್ ಅಂದರೆ ಬಜೆಟ್ ಹೋಮ್ ಅಂತ ಹೇಳ್ಬೋದು. ಕರೆಕ್ಟಾಗಿ ಮಾಡ್ಕೊಂಡಿದ್ದೀನಿ. ಸೊ ಒಂದು 2 BHKನ ನೀವು ಒಂದು 10 ಲ್ಯಾಕಲ್ಲಿ ಮಾಡಬೇಕು ಅಂತಂತಂದರೆ ಏನೇನು ಬೇಕಾಗುತ್ತೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ದಯವಿಟ್ಟು ವಿಡಿಯೋ ಶೇರ್ ಮಾಡೋದನ್ನು ಮರಿಬೇಡಿ. ಅಷ್ಟೇ ಅಲ್ಲದೆ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ. ತುಂಬ ಚೆನ್ನಾಗಿರೋ ಇನ್ಫಾರ್ಮೇಷನನ್ನು ಹುಡುಕಿ ತಂದಿರ್ತೀನಿ. ದಯವಿಟ್ಟು ಇದನ್ನು ಶೇರ್ ಮಾಡಿ 4 ಜನರ ಕಡೆ ರೀಚ್ ಮಾಡಿ. ಅದೇ ರೀತಿಯಲ್ಲಿ ನಿಮಗೆ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಬೇಕು ಅಂತಂದರೆ ಕನ್ನಡಕೋರ ಕನ್ಸ್ಟ್ರಕ್ಷನನ್ನು ಕಾಂಟ್ಯಾಕ್ಟ್ ಮಾಡೋದನ್ನು ಮರಿಬೇಡಿ. ಬ್ರಿಕ್ ಆ್ಯಂಡ್ ಪ್ಲಾಕ್ ಕನ್ಸ್ಟ್ರಕ್ಷನ್ ಬೈ ಕನ್ನಡಕೋರ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದನ್ನು ಮರಿಬೇಡಿ. ಸೊ ಮೊದಲೇದಾಗಿ ಬರ್ತಾ ಇರುವಂಥದ್ದು ಏರಿಯಾ, ಎಷ್ಟು ಏರಿಯಾ ಇರುತ್ತೆ ವೀಕ್ಷಕರೇ? ಇದು ಬಂದುಬಿಟ್ಟು 500 to 600 ಸ್ಕ್ವೇರ್ ಫೀಟ್. 1 BHK ಬಿಗ್ ಆಗಿ ಅಥವಾ ಕಾಂಪ್ಯಾಕ್ಟ್ ಆಗಿ 2 BHK. ನಾನು ನಿಮಗೆ ಫೈನಲ್ ಆಗಿ ಪ್ಲ್ಯಾನ್ ಕೂಡ ಕೊಡ್ತೀನಿ. ಲಾಸ್ಟಲ್ಲಿ ಪ್ಲ್ಯಾನ್ ಎಕ್ಸ್ಪ್ಲನೇಷನ್ ಕೂಡ ಕೊಟ್ಬಿಡ್ತೀನಿ, ಓಕೆನಾ? ಸೊ ಅದಕ್ಕೆ ಹೇಳಿದ್ದು ವಿಡಿಯೋ ಪೂರ್ತಿ ನೋಡೋದನ್ನು ಮರಿಬೇಡಿ. ಸೊ ಪ್ಲ್ಯಾನನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ, ಏನೇನು ಸೈಜ್ ಬರುತ್ತೆ ಪ್ರತಿಯೊಂದು ಕೂಡ ಕಂಪ್ಲೀಟ್ ಡೀಟೇಲ್ಸ್ ಇದರಲ್ಲಿ ಕೊಡ್ತೀನಿ ವೀಕ್ಷಕರೇ. ಆ್ಯಂಡ್ ಇಲ್ಲಿ ಬರ್ತಾ ಇರುವಂಥದ್ದು ಲೋಡ್ ಬೇರಿಂಗ್ ಸ್ಟ್ರಕ್ಚರ್, ಅಂದರೆ ವಾಲ್ ಮೇಲೆ ವಾಲ್ ಕೂತ್ಕೊಳ್ಳುವಂಥದ್ದು, ಫೌಂಡೇಶನ್ ಹಾಕ್ಬಿಟ್ಟು ಅದ್ರ ಮೇಲೆ ವಾಲ್ ಕಟ್ಟುವಂಥದ್ದು. ಯಾವುದೇ ರೀತಿಯ ಕಾಲಮ್ಸ್ ಆಗಲಿ ಬೀಮ್ಸ್ ಆಗಲಿ ಇಲ್ಲಿ ಇರಲ್ಲ ವೀಕ್ಷಕರೇ, ಇದು ಗಮನದಲ್ಲಿ ಇಟ್ಕೊಳ್ಳಿ. ತುಂಬ ಜನ ಕೇಳ್ತಾರೆ ಲೋಡ್ ಬೇರಿಂಗ್ ಸ್ಟ್ರಕ್ಚರಲ್ಲಿ ಎಷ್ಟು ಹೈಟ್ ಕಟ್ಬೋದು ನಾವು ಅಂತ ಕೇಳ್ತೀರಾ. ಡಿಪೆಂಡ್ಸ್ ಆನ್ ಯುವರ್ ಇದು ಫೌಂಡೇಶನ್, ಅಂದರೆ ಈ ಫೌಂಡೇಶನ್ ತೆಗಿತಾರಲ್ವ ಪಾಯ ಅಂತ ಹೇಳ್ತಾರೆ ಊರ ಕಡೆ ಎಲ್ಲ. ಸೊ ಪಾಯ ಯಾವ ರೀತಿ ಮಾಡ್ತಾ ಇದ್ದಾರೆ, SSM ವರ್ಕ್ ಯಾವ ರೀತಿ ಮಾಡಿದ್ದೀರಾ ಅನ್ನೋದ್ರ ಮೇಲೆ ಇದು ಡಿಪೆಂಡ್ಸ್ ಆಗುತ್ತೆ. G+2 ವರೆಗೂ ಕೂಡ ಕಟ್ಟೋರಿದ್ದಾರೆ, ಬಟ್ ನನ್ನ ಸಜೆಷನ್ ಅಂದರೆ G+1 ದಟ್ಸ್ ಇನ್ನಫ್ ಅಂತ ಹೇಳ್ತೀನಿ. ಒಂದು ವಾಲ್ ಮೇಲೆ ಒಂದು ವಾಲ್ ಕೂತ್ಕೊಂತೋ ದಟ್ಸ್ ಇನ್ನಫ್ ಅಂತ ನನ್ನ ಒಂದು ಸಜೆಷನ್. ಸೊ ವೀಕ್ಷಕರೇ, ಫೌಂಡೇಶನ್ ಮತ್ತು ಪ್ಲಿಂತ್ಗೆ ಖರ್ಚಾಗುವ ವೆಚ್ಚ ಇಲ್ಲಿ 1.5 ಲ್ಯಾಕಿಂದ 1.8 ಲ್ಯಾಕ್ವರೆಗೆ ಖರ್ಚಾಗುತ್ತೆ ವೀಕ್ಷಕರೇ. ಇಂಡು ವಾಲ್ಸ್ ಆ್ಯಂಡ್ ಮೇಸ್ನರಿ ವರ್ಕ್, ಅದರಲ್ಲಿ ಬ್ರಿಕ್ ಬ್ಲಾಕ್ಸ್ ಎಲ್ಲ ಬಂದುಬಿಡ್ತು. ಮೇಸ್ನರಿ ಅಂತಂದರೆ ವರ್ಕ್ ಕಟ್ಟುವಂಥದ್ದು, ಇವೆಲ್ಲ ಸೇರಿಬಿಟ್ಟು ಕಂಪ್ಲೀಟಾಗಿ 1.8 ಲ್ಯಾಕಿಂದ 2.2 ಲ್ಯಾಕ್ ವೀಕ್ಷಕರೇ. ನಾನು ಹೇಳ್ತಾ ಇರಬೇಕಾದ್ರೆ ಇಲ್ಲಿ ಪಕ್ಕದಲ್ಲಿ ಕ್ಯಾಲ್ಕುಲೇಷನ್ಸ್ ಕೂಡ ಬರ್ತಾ ಇರುತ್ತೆ. ಸೊ 1.8 ಲ್ಯಾಕ್ 1,80,000ದಿಂದ 2,20,000ವರೆಗೂ ಆಗಬಹುದು, ಇನ್ನು ಬಿಟ್ವೀನ್ ಬರುತ್ತೆ. ಸೊ ರೂಪಿಂಗ್ RCC ಸ್ಲ್ಯಾಬ್ ಮಾಡಬೇಕಲ್ವಾ, ಇದು 1.4 ಲ್ಯಾಕಿಂದ 1.6 ಲ್ಯಾಕ್ವರೆಗೆ ಬರುವಂಥದ್ದು. ಪ್ಲಾಸ್ಟ್ರಿಂಗ್ ಇನ್ನರ್ ಔಟರ್ ಎಲ್ಲ ಸೇರಿಬಿಟ್ಟು ನಿಮಗೆ ಅರೌಂಡ್ 80,000ನಿಂದ 1,00,000ವರೆಗೆ ಬರುತ್ತೆ. ಇನ್ನರ್ ಪ್ಲಾಸ್ಟ್ರಿಂಗಿಗೆ ಒಂದು ಒಳ್ಳೆ ಐಡಿಯಾ ಕೂಡ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಲಾಸ್ಟಲ್ಲಿ. ಫ್ಲೋರ್ ಟೈಲ್ಸ್ ಅಂತ ಬಂದಾಗ 70,000ದಿಂದ 90,000, 70,000ನಿಂದ 90,000ವರೆಗೆ ಬರುತ್ತೆ. ಎಲೆಕ್ಟ್ರಿಕಲ್ ಮತ್ತು ಪ್ಲಂಬಿಂಗ್ ಬಂದುಬಿಟ್ಟು ನಿಮಗೆ 80,000ನಿಂದ 1 ಲ್ಯಾಕ್ ರುಪೀಸ್ವರೆಗೆ ಆಗುತ್ತೆ. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಡೋರ್ಸ್ ವಿಂಡೋಸ್, ಸ್ಟ್ಯಾಂಡರ್ಡ್ ಆಗಿರುವಂಥದ್ದು ನಿಮಗೆ 60,000ದಿಂದ 80,000, 60,000 to 80,000. ಸೊ ಫೈನಲ್ ಆಗಿ ಬರ್ತಾ ಇರುವಂಥದ್ದು ಪೇಂಟಿಂಗ್ ಆ್ಯಂಡ್ ಫಿನಿಶ್, ಇಲ್ಲಿ ನಿಮಗೆ 50,000ದಿಂದ 70,000, 50,000ನಿಂದ 70,000. ಸೊ ಓವರಾಲ್ ಆಗಿ ನಿಮಗೆ ಒಂದು 2 BHK ಮನೆ 9.6 ಲ್ಯಾಕಿಂದ 12 ಲ್ಯಾಕ್ ಅರೌಂಡ್ ಒಳಗೆ ಆಗ್ಬೋದು ವೀಕ್ಷಕರೇ. 12 ಲ್ಯಾಕ್ವರೆಗೆ ಆಗ್ಬೋದು, ಬಟ್ 9.6 ಲ್ಯಾಕ್ಗೂ ನೀವು ಮಾಡಬಹುದು. ಸೊ ನಾನು ಕೆಲವೊಂದು ಪಾಯಿಂಟ್ಸ್ ಹೇಳ್ತೀನಿ, ಯಾಕಂದರೆ ಮಟೀರಿಯಲ್ ಬ್ರೇಕ್ ಡೌನ್ ಕೊಟ್ಬಿಡ್ತೀನಿ ನಿಮಗೆ. 9.6 ಲ್ಯಾಕಿಗೆ ಕೊಟ್ಬಿಡ್ತೀನಿ, 9 ಲಕ್ಷಕ್ಕೆ ಹತ್ತತ್ರ 10 ಲಕ್ಷದ ಒಳಗಡೆ ತೊಗೊಂಬಂದಿನಿ. 9 ಲಕ್ಷಕ್ಕೆ ಎಷ್ಟು ಆಗ್ಬೋದು, ಏನೇನಾಗುತ್ತೆ ಅಂತ ಹೇಳಿ. ಸಿಮೆಂಟ್ ಅಂತ ಬಂದಾಗ ವೀಕ್ಷಕರೇ ಇಲ್ಲಿ 250ಇಂದ 300 ಬ್ಯಾಗ್ಸ್ ಬೇಕಾಗುತ್ತೆ, ಓಕೆನಾ? 400 ರುಪೀಸಿಂದ 450 ರುಪೀಸ್ವರೆಗೂ ಇದೆ. ನನ್ನ ಪ್ರಕಾರ ಇಲ್ಲಿ ನೀವು 43 ಗ್ರೇಡನ್ನು ಇಡೀ ಮನೆಗೂ 43 ಗ್ರೇಡನ್ನು ಯೂಸ್ ಮಾಡಿ, ತೊಂದರೆ ಇಲ್ಲ ಅಂತ ಹೇಳಿ. ಸ್ಟೀಲ್ ಅಂತ ಬಂದಾಗ ಇಲ್ಲಿ 1.5ಇಂದ 2 ಟನ್ವರೆಗೆ ಯೂಸ್ ಆಗುವಂಥದ್ದು. ಅರೌಂಡ್ ರೇಟ್ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ, 65ರಿಂದ 75 ರೂಪಾಯಿ ಪರ್ kg ಯಾವಾಗಲೂ ನಡೀತಾ ಇರುತ್ತೆ. ಇನ್ನು ಬ್ರಿಕ್ ಅಂತ ಬಂದಾಗ ಇದು ನಿಮಗೆ ಅಥವಾ ಬ್ರಿಕ್ ಅಥವಾ ಬ್ರಿಕ್ಕನ್ನೇ ಇಟ್ಕೊಂಡ್ಬಿಡೋಣ, ಒಂದು ಫ್ಲೈ ಆಶ್ ಬ್ರಿಕ್ಗೆ ಹೋಗ್ತಾ ಇದ್ದೀರಾ ಅಂತಂದರೆ ನಿಮಗೆ 10,000ನಿಂದ 12,000 ಪೀಸಸ್ ನಿಮಗೆ ಬೇಕಾಗುತ್ತೆ ವೀಕ್ಷಕರೇ. ಚಿಕ್ಕ ಬ್ರಿಕ್ಸ್ ಹೇಳ್ತಾ ಇದ್ದೀನಿ ನಾನು. ಸೊ ಇನ್ನು ಸ್ಯಾಂಡ್ ಮತ್ತು ಅಗ್ರಿಗೇಟ್ ಅಂತ ಬಂದಾಗ 1000ನಿಂದ 1,500 CFT ಕ್ಯೂಬಿಕ್ ಫೀಟ್ ಅಂತ ಹೇಳ್ತಾರೆ. ಸೊ 1000ನಿಂದ 1,500
ಬರುವಂಥದ್ದು ವೀಕ್ಷಕರೇ. ಓಕೆ, ಸೊ ಇಲ್ಲೊಂದು ಕೆಲವೊಂದು ಇನ್ಫಾರ್ಮೇಷನನ್ನು ಕೂಡ ನಾನು ನಿಮ್ಗೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿ ಸ್ಟ್ರಾಟಜೀಸ್, ಇದು ಮಾಡೋದಕ್ಕೆ ಸ್ಟ್ರಾಟಜಿ ಬೇಕಲ್ಲ, ಏನೇನು ಮಾಡ್ಬೋದು. ಸೊ ವೀಕ್ಷಕರು ಇಲ್ಲಿ ಸಿಂಪಲ್ ಡಿಸೈನ್, ಎಸ್ಪೆಷಲಿ ಸ್ಕ್ವೇರ್ ಅಥವಾ ರೆಕ್ಟ್ಯಾಂಗ್ಯುಲರ್ ಆಗಿರುವಂತಹ ಮನೆ. ಓಕೆ, ಸೊ ಯಾವುದೇ ರೀತಿಯ ಕರ್ವ್ ಆಗಲಿ, ಮಧ್ಯದಲ್ಲಿ ಕಟಿಂಗ್ಸ್ ಆಗಲಿ ಏನು ತೊಗೊಳಕ್ಕೆ ಹೋಗ್ಬೇಡಿ, ಜಸ್ಟ್ ಸ್ಕ್ವೇರ್ ಆರ್ ರೆಕ್ಟ್ಯಾಂಗಲ್ ಆಗಿರುವಂಥ ಮನೆ ಇರಲೇಬೇಕು. ಸೊ ಲೋಡ್ ಬೇರಿಂಗ್ ಸ್ಟ್ರಕ್ಚರ್ ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ, ವಾಲ್ ಆನ್ ವಾಲ್. ಸೊ ನೆಕ್ಸ್ಟ್ ಬಂತು ಲೋಕಲ್ ಮೆಟೀರಿಯಲ್, ಹತ್ತಿರದಲ್ಲಿರುವಂಥ ಮೆಟೀರಿಯಲ್ಲು ಲೋಕಲ್ ಬ್ರ್ಯಾಂಡ್ಗಳನ್ನು ಕೂಡ ಇಲ್ಲಿ ಯೂಸ್ ಮಾಡುವಂಥದ್ದು ವೀಕ್ಷಕರೇ. ಮ್ಯಾನುವಲ್ ಬ್ಲಾಕು, ಲೋಕಲ್ ಸಿಮೆಂಟು, ಕೆಲವೊಂದು ಸಿಮೆಂಟಲ್ಲಿ ಕಮ್ಮಿ ರೇಟ್ದು ಸಿಗುತ್ತೆ, ನಿಮಗೆ ಹೋಗಿ ಕೇಳಿ ನೋಡಿ ಅವಾಗ ಗೊತ್ತಾಗುತ್ತೆ. ಸೊ ಅದನ್ನು ಮಾಡುವಂಥದ್ದು. ಬ್ಲಾಕ್ ತೊಗೊಳ್ತಾ ಇದ್ದರೆ ನೀವು ಮ್ಯಾನುವಲ್ ಬ್ಲಾಕ್ ತೊಗೊಳ್ಳಿ. ಬ್ರಿಕ್ಸ್ ತೊಗೊಳ್ತಾ ಇದ್ದರೆ ಫ್ಲೈ ಆ್ಯಶ್ ಬ್ರಿಕ್ಸ್ ಅಂತ ಬರುತ್ತೆ, ತುಂಬ ಕಮ್ಮಿ ರೇಟಲ್ಲಿ ಸಿಗುತ್ತೆ, 5 ರೂಪಾಯಿಗೆಲ್ಲ ಸಿಗುತ್ತೆ. ಡೆಫಿನೆಟ್ಲಿ ಅದನ್ನು ಕೂಡ ಯೂಸ್ ಮಾಡ್ಬೋದು. ಬಾತ್ರೂಮ್ ಫಿಟ್ಟಿಂಗ್ಸ್ಗಳನ್ನು ಜಸ್ಟ್ PVC ಫಿಟ್ಟಿಂಗ್ಸ್ಗಳನ್ನು ಇಲ್ಲಿ ಯೂಸ್ ಮಾಡುವಂಥದ್ದು. ಕಮೋಡನ್ನು ಯೂಸ್ ಮಾಡ್ತಾ ಇದ್ದರೆ ನೀವು ಇಲ್ಲಿ ಕಮೋಡ್ ಬದಲು ಇಂಡಿಯನ್ ಸಿಟ್ಟಿಂಗ್ ಇರುತ್ತಲ್ಲ ಅದನ್ನು ಯೂಸ್ ಮಾಡ್ಬೋದು. ಕಮೋಡ್ ಅಂತ ಇಲ್ಲ, ಕಮೋಡೇ ಬೇಕು ಅಂತಂದರೆ ಜಸ್ಟ್ ಕಮೋಡ್ ಬರುತ್ತೆ, ಅದ್ರ ಮೇಲ್ಗಡೆ PVC ಫಿಟ್ಟಿಂಗ್ ಬರುತ್ತೆ, PVC ಪೈಪ್ ವಿತ್ PVCದು ಸ್ಟೋರೇಜ್, ವಾಟರ್ ಸ್ಟೋರೇಜ್ ಬರುತ್ತೆ. ಅದನ್ನು ಯೂಸ್ ಮಾಡಿದ್ರೆ ನಿಮಗೆ ಬೆಸ್ಟ್ ಪ್ರೈಸಲ್ಲಿ ಆಗುತ್ತೆ. 2-2.5 ಸಾವಿರ ರೂಪಾಯಿ ಫಿನಿಶ್ ಆಗಿಬಿಡುತ್ತೆ ಅಂತ ಹೇಳ್ಬೋದು. 5,000 ರೂಪಾಯಿ ಒಳಗಡೆ ಇಡೀ ಬಾತ್ರೂಮ್ನ ಫಿಟ್ಟಿಂಗ್ಸು ಎಲ್ಲ PVC ಫಿಟ್ಟಿಂಗ್ಸ್ಗಳು ಕೂಡ ಇಲ್ಲಿ ಬಂದುಬಿಡುತ್ತೆ ವೀಕ್ಷಕರೇ. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಸೊ ಇನ್ನು ವಾಲ್ ಅಂತ ಬಂದಾಗ ಇಲ್ಲಿ ಜಸ್ಟ್ ಪ್ರೈಮರ್ ಮಾಡಿದ್ರೆ ಸಾಕು. ಇಲ್ಲೊಂದು ಪ್ಲ್ಯಾನ್ ಹೇಳ್ತೀನಿ, ನೀವು ಇದು ಮಾಡ್ತೀರಾ ಗೊತ್ತಾ, ನಮ್ಮ ಪ್ಲಾಸ್ಟ್ರಿಂಗ್ ಮಾಡ್ತಾ ಇರಬೇಕಾದ್ರೆ ಒಳಗಡೆ ಜಿಪ್ಸಮ್ ಪ್ಲಾಸ್ಟ್ರಿಂಗ್ ಮಾಡಿಸ್ಬಿಟ್ರೆ ನಿಮಗೆ ಪುಟ್ಟಿ ಮಾಡೋ ಅಗತ್ಯ ಇಲ್ಲ, ಡೈರೆಕ್ಟ್ ವಾಲ್ ವೈಟಾಗಿ ಬಂದುಬಿಡುತ್ತೆ. ಜಸ್ಟ್ ಅದ್ರ ಮೇಲ್ಗಡೆ 1 ಕೋಟ್ ಪೇಂಟ್ ಮಾಡಿದ್ರು ಸಾಕು. ಇಲ್ಲ ಪ್ರೈಮರ್ಗೆ ನೀವು ಕಲರ್ಡ್ ಮಾಡಿಬಿಟ್ಟು ಪ್ರೈಮರ್ ಹೊಡೆದ್ರು ಸಾಕು, ಜಸ್ಟ್ 1 ಕೋಟ್ ಹೊಡೆದ್ರೆ ಸಾಕು ವೀಕ್ಷಕರೇ. ನಿಮಗೆ ಇಲ್ಲಿ ಇದು ಆಗೋಯ್ತು, ಪ್ಲಾಸ್ಟ್ರಿಂಗು ಆಗೋಯ್ತು, ಜೊತೆಲಿ ಸರ್ಫೇಸ್ ಕೂಡ ನೀಟಾಗಿ ಬಂದುಬಿಡ್ತು. ಇಲ್ಲ ಅಂತಂದರೆ ಇಲ್ಲ, ನಿಮ್ಗೆ ಬೇಡ ಏನು ಮಾಡೋಕ್ಕೆ ಇಷ್ಟ ಇಲ್ಲ ಅಂದ್ರೆ ಹಾಗೇನು ಬಿಡ್ಬೋದು ವೀಕ್ಷಕರೇ. ಎಸ್, ಜಿಪ್ಸಮ್ ಪ್ಲಾಸ್ಟ್ರಿಂಗ್ ಮಾಡಿ ನೀಟಾಗಿ ಅದಕ್ಕೆ ಒಂದು ಫಿನಿಶಿಂಗ್ ಕೊಟ್ಬಿಟ್ರೆ ನೀವು ಫಿನಿಶ್ ಹಾಗೇನು ಬಿಟ್ಬಿಡ್ಬೋದು. ಬಟ್ 1 ಕೋಟ್ ಪ್ರೈಮರ್ ಆದರೂ ಹೊಡೆಯೋದು ಡೆಫಿನೆಟ್ಲಿ ಒಳ್ಳೆಯದು ವೀಕ್ಷಕ. ನಾಳೆ ದಿನ ಮೈಗೆಲ್ಲ ಹತ್ಕೊಬಾರ್ದು ಮಾಡಬಾರ್ದು ಅಂದರೆ, ಬಟ್ ಅದು ಆ ಥರ ಇರೋಲ್ಲ, ಚೆನ್ನಾಗಿರುತ್ತೆ. ಅದನ್ನು ಕೂಡ ನೀವಿಲ್ಲಿ ಯೂಸ್ ಮಾಡ್ಬೋದು. ಇಲ್ಲಿ ಏನೇನು ಸೇರಿಕೊಂಡಿಲ್ಲ, ಇಲ್ಲಿ ಲ್ಯಾಂಡ್ ಇಲ್ಲ, ಕಾಂಪೌಂಡ್ ಇಲ್ಲ, ಓಕೆ, ಫೀಸ್ ಇಲ್ಲ, ಅಪ್ರೂವಲ್, ಪ್ಲ್ಯಾನ್, ಸ್ಟ್ರಕ್ಚರ್, ಫೀಸ್ಗಳು ಯಾವುದೂ ಇಲ್ಲ, ಬೋರ್ವೆಲ್ಲು ಕೂಡ ಇಲ್ಲಿ ಇಲ್ಲ ವೀಕ್ಷಕರೇ. ಓಕೆನಾ, ಸೊ ಇದು ಇಲ್ಲದೇ ಇರುವಂಥದ್ದು, ಗೊತ್ತಾಯ್ತಲ್ವಾ. ಆ್ಯಂಡ್ ಇಲ್ಲಿ ಫ್ಯಾಬ್ರಿಕೇಷನ್ ವರ್ಕ್ ಅಂತ ಬಂದಾಗ ಆಲ್ಮೋಸ್ಟ್ ಅಂಥ ಫ್ಯಾಬ್ರಿಕೇಷನ್ ವರ್ಕ್ ಏನು ಇರೋದಿಲ್ಲ. ಆದರೂ ಕೂಡ ನಾನು ನಿಮಗೆ MS ಫ್ಯಾಬ್ರಿಕೇಷನನ್ನು ಯೂಸ್ ಮಾಡೋಕ್ಕೆ ಹೇಳ್ತೀನಿ. ಏನಾದರೂ ಒಂದು ವೇಳೆ ಸ್ಟೇರ್ಕೇಸ್ ಮಾಡಬೇಕು ಅಥವಾ ಒಂದು ಬಾಲ್ಕನಿ ಮಾಡ್ಕೊಬೇಕು ಅಂತಂತಂದರೆ ಡೆಫಿನೆಟ್ಲಿ ಇಲ್ಲಿ ನೀವು MS ಸ್ಟೇರ್ಕೇಸನ್ನು ಅಥವಾ MS ಫ್ಯಾಬ್ರಿಕೇಷನನ್ನು ಇಲ್ಲಿ ಯೂಸ್ ಮಾಡಿರುವಂಥದ್ದು. ಮೇನ್ ಡೋರ್ ಅಂತ ಬಂದಾಗ ಇಲ್ಲಿ ಡೆಫಿನೆಟ್ಲಿ ನೀವು ಸಾಲ್ ಫ್ರೇಮನ್ನು ತೊಗೊಳ್ಳಿ, ಹೊನ್ನೆ ಮೇನ್ ಡೋರನ್ನು ತೊಗೊಳ್ಳಿ ವೀಕ್ಷಕರೇ. ಡೋರ್ಗಳು ಅಷ್ಟೇ, ಫ್ಲಶ್ ಡೋರ್ ತೊಗೊಳ್ಳಿ, ಮೆಂಬ್ರೇನ್ ಡೋರ್ ಅಂತ ಬರುತ್ತೆ, 2,000 ರೂಪಾಯಿಗೆಲ್ಲ ಸಿಕ್ಬಿಡುತ್ತೆ, ಅದನ್ನು ಯೂಸ್ ಮಾಡುವಂಥದ್ದು. ಬಾತ್ರೂಮ್ ನಿಮಗೂ PVC ಡೋರ್ಗಳನ್ನು ಇಲ್ಲಿ ಯೂಸ್ ಮಾಡುವಂಥದ್ದು. ಅಲ್ಯೂಮಿನಿಯಂ ವಿಂಡೋಸನ್ನು ನೀವಿಲ್ಲಿ ಯೂಸ್ ಮಾಡುವಂಥದ್ದು. UPVCಗೆ ಹೋಗ್ಬಿಡಿ, ವುಡ್ ಹೋಗ್ಬಿಡಿ, 10 ಲಕ್ಷದ ಒಳಗಡೆ ಆಗಬೇಕು ಗುರು ಅಂತಂದರೆ ಡೆಫಿನೆಟ್ಲಿ ಇವೆಲ್ಲವನ್ನು ನೀವಿಲ್ಲಿ ಯೂಸ್ ಮಾಡಬೇಕು ವೀಕ್ಷಕರೇ. ಇದು ಗೊತ್ತಾಯಿತು ಅಂತ ಅಂದ್ಕೊತೀನಿ. ಸೊ ಕೆಲವೊಂದು ಲಾಸ್ಟಲ್ಲಿ ಒಂದು ಇನ್ಫಾರ್ಮೇಷನ್ ಕೊಟ್ಬಿಡ್ತೀನಿ. ಪ್ಲ್ಯಾನ್ ಎಸ್, ನಾನು ನಿಮ್ಗೆ ಹೇಳಿದೆ ಲಾಸ್ಟಲ್ಲಿ ಪ್ಲ್ಯಾನ್ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ಪಕ್ಕದಲ್ಲಿ ಪ್ಲ್ಯಾನ್ ಬರ್ತಾ ಇರುತ್ತೆ. ಸೊ ವೀಕ್ಷಕರೇ ಇದು 22x22 ಅರೌಂಡ್ 450 ಸ್ಕ್ವೇರ್ ಫೀಟಲ್ಲಿ ಬರ್ತಾ ಇರುವಂಥ ಮನೆ. 2 ಸೆಂಟ್ ಅಂತ ಕರೀತಾರೆ, ಕೆಲವು ಊರ ಕಡೆಯಲ್ಲಿ 2 ಸೆಂಟ್, 2 ಸೆಂಟಲ್ಲಿ ಕಟ್ತಾ ಇರುವಂಥ ಇದು ಮನೆ ವೀಕ್ಷಕರೇ. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಸೊ ಈ ಪ್ಲ್ಯಾನಲ್ಲಿ ನೀವು ನೋಡ್ತಾ ಇರ್ಬೋದು, ಹಾಲ್ ಬಂದುಬಿಟ್ಟು 10x10 100 ಸ್ಕ್ವೇರ್ ಫೀಟ್ ಓನ್ಲಿ. ಸೊ ಬೆಡ್ರೂಮ್ ಬಂದುಬಿಟ್ಟು 10x10, ಇದು 100 ಸ್ಕ್ವೇರ್ ಫೀಟ್ ಓನ್ಲಿ. ಸೆಕೆಂಡ್ ಬಂದುಬಿಟ್ಟು 10x10, ಎಸ್ ಇದು ಕೂಡ 100 ಸ್ಕ್ವೇರ್ ಫೀಟ್ ಓನ್ಲಿ. ಕಿಚನ್ ಅಂತ ಬಂದಾಗ 10x6 60 ಸ್ಕ್ವೇರ್ ಫೀಟ್ ಓನ್ಲಿ. ಹಾಗೆ ಕಾಮನ್ ಬಾತ್ರೂಮ್ ಬರುತ್ತೆ 6x4, ಆರಾಮಾಗಿ ಸಾಕಾಗುತ್ತೆ ವೀಕ್ಷಕರೇ. 24 ಸ್ಕ್ವೇರ್ ಫೀಟ್ ಬರುತ್ತೆ. ಸೊ ಮಧ್ಯದಲ್ಲೆಲ್ಲ ಸ್ವಲ್ಪ ಪಾತ್ವೆ ಎಲ್ಲ ಬರುತ್ತಲ್ವ, ಸೊ ಅವೆಲ್ಲ ಸೇರಿಬಿಟ್ಟು ಆಲ್ಮೋಸ್ಟ್ 450 ಸ್ಕ್ವೇರ್ ಫೀಟ್ ಒಳಗಡೆ ಕೂತ್ಕೊಳ್ಳುವಂಥ ಮನೆ, 2 ಸೆಂಟಲ್ಲಿ ಕೂತ್ಕೊಳ್ಳುವಂಥ ಮನೆ. 2 BHK ಆಗುತ್ತೆ, ಕಾಂಪ್ಯಾಕ್ಟಾಗಿರುತ್ತೆ. ಒಂದು ವೇಳೆ ನೀವೇನಾದರೂ ಇದನ್ನು 1 BHK ಮಾಡ್ಕೊಂಡ್ರೆ ಅಂತಂದರೆ ಸ್ಪೇಸಿಯಸ್ ಆಗಿರುವಂಥ ಒಂದು ಬೆಡ್ರೂಮ್ ಬರುತ್ತೆ, ಸ್ಪೇಸಿಯಸ್ ಆಗಿರುವಂತಹ ಕಿಚನ್ ಬರುತ್ತೆ, ಸ್ಪೇಸಿಯಸ್ ಆಗಿರುವಂತಹ ಲಿವಿಂಗ್ ಬರುತ್ತೆ. ಬಟ್ ಪರವಾಗಿಲ್ಲ ಗುರು, ನಮಗೆ ಲಿವಿಂಗ್ ಸಾಕು, ನಮಗೆ ರೂಮೇ ಜಾಸ್ತಿ ಬೇಕು ಅನ್ನೋರು ಡೆಫಿನೆಟ್ಲಿ 2 BHKನೂ ಮಾಡ್ಕೋಬೋದು, 1 BHKನೂ ಮಾಡ್ಕೋಬೋದು. 1 BHK ಮಾಡಿದ್ರೆ ನಿಮಗೆ ಕಾಸ್ಟ್ ಕೂಡ ಕಟ್ ಡೌನ್ ಆಗುತ್ತೆ. 9 ಲಕ್ಷದಲ್ಲೇ ಇದನ್ನು
ಫಿನಿಶ್ ಮಾಡಿಬಿಡ್ಬೋದು. ಎಸ್, ಬಟ್ ಆದರೆ ನಾನು ಮುಂಚೆನೇ ಹೇಳ್ದಂಗೆ ಇದು ಲೋಡ್ ಬೇರಿಂಗ್ ಸ್ಟ್ರಕ್ಚರ್ ಆಗಿರಬೇಕು. ಓಕೆನಾ? ಸೊ G+1 ಮಾತ್ರ ನಾನು ನಿಮಗೆ ರೆಕಮೆಂಡ್ ಮಾಡುವಂಥದ್ದು ವೀಕ್ಷಕರೇ. ಹಾಗಾದರೆ ಒಳಗಡೆ ಫೌಂಡೇಶನ್ ಎಷ್ಟು, ಆಲ್ಮೋಸ್ಟ್ ಒಂದು 3 ಫೀಟ್ ಫೌಂಡೇಶನ್ ಹಾಕ್ಕೊಂಡ್ರೆ ದಟ್ಸ್ ಇನಫ್ ಅಂತ ಹೇಳ್ತೀನಿ. ಕಟ್ಟೋದೇ ಸ್ವಲ್ಪ ಕಟ್ತಾ ಇರ್ತೀರಲ್ವ, ಅದಕ್ಕೋಸ್ಕರ. ಆ್ಯಂಡ್ ಎಕ್ಸ್ಟರ್ನಲ್ ಸ್ಟೇರ್ ಕೇಸ್ ಕೂಡ ಇದರಲ್ಲಿ ಇನ್ಕ್ಲೂಡೆಡ್. 10 ಲಕ್ಷದ ಒಳಗಡೆನೆ ನೀವು ಎಕ್ಸ್ಟರ್ನಲ್ ಸ್ಟೇರ್ ಕೇಸ್ ಕೂಡ ಮಾಡಿ ಮುಗಿಸ್ಬೋದು. ಸೊ ಇದೇ ರೀತಿಯಲ್ಲಿ ನಿಮಗೆ ಕ್ವಾಲಿಟಿ ಕನ್ಸ್ಟ್ರಕ್ಷನ್ಸ್ ಬೇಕು. ಜೊತೆಯಲ್ಲಿ ವ್ಯಾಲ್ಯೂ ಹೋಮ್ಸ್ ಕೂಡ ನಾವು ಸ್ಟಾರ್ಟ್ ಮಾಡಿದ್ದೀವಿ. ವ್ಯಾಲ್ಯೂ ಹೋಮ್ಸನ್ನು ಕೂಡ ನೀವು ಅಪ್ರೋಚ್ ಮಾಡ್ಬೋದು. ಸೊ 1 BHK, 2 BHK, ಡೂಪ್ಲೆಕ್ಸ್ ಇವೆಲ್ಲವನ್ನು ನಿಮಗೆ 25 ಲಕ್ಷದ ಒಳಗಡೆನೇ ನಾವು ಇವಾಗ ಕನ್ಸ್ಟ್ರಕ್ಷನ್ ಮಾಡಿಕೊಡ್ತಾ ಇದ್ದೀವಿ. ಇಲ್ಲ ನಮಗೆ ನಾರ್ಮಲ್ ಕನ್ಸ್ಟ್ರಕ್ಷನ್ ಬೇಕು ಅಂತಂದರೆ ನಿಮಗೆ ಬೆಸ್ಟ್ ಪ್ರೈಸಲ್ಲಿ ₹1600 ಪರ್ ಸ್ಕ್ವೇರ್ ಫೀಟಲ್ಲಿ ನಿಮಗೆ ಇವಾಗ ನಾವು ಒಳ್ಳೆ ಮನೆಗಳನ್ನು ಕನ್ಸ್ಟ್ರಕ್ಷನನ್ನು ಕೂಡ ಮಾಡಿಕೊಡ್ತಾ ಇದ್ದೀವಿ. ದಯವಿಟ್ಟು ನಮ್ಮ ಸ್ಕ್ರೀನ್ ಮೇಲೆ ಬರ್ತಂಥ ನಂಬರ್ ಮೂಲಕ ಬ್ರಿಕ್ ಆ್ಯಂಡ್ ಬ್ಲಾಕ್ ಕನ್ಸ್ಟ್ರಕ್ಷನ್ ಬೈ ಕನ್ನಡ ಕೋರ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಬೆಂಗಳೂರು, ಮೈಸೂರು, ತುಮಕೂರು, ದಾವಣಗೆರೆ, ಚಿತ್ರದುರ್ಗ, ಹಿರಿಯೂರು ಎಲ್ಲ ಕಡೆಯೂ ಕೂಡ ನಮ್ಮ ಕನ್ಸ್ಟ್ರಕ್ಷನ್ ಅವೈಲೇಬಲ್ ಇದೆ. ಈಗ ಹೇಳಿದ್ನಲ್ಲ, ಇದೆಷ್ಟು ಕಡೆ ನಮ್ಮ ಕನ್ಸ್ಟ್ರಕ್ಷನ್ ಅವೈಲೇಬಲ್ ಇದೆ. ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಕೊಡ್ತೀವಿ. ಈ ನಿಮ್ಮ ಕನ್ನಡ ಕೋರ ನಿಮ್ಮ ಜೊತೆಲಿ ಇರ್ತೀನಿ ಅಂತ ಹೇಳ್ಬೋದು. ಕನ್ನಡ ಕೋರ ಭರವಸೆ ಬೇಕು ಅಂತಂದರೆ ನಮಗೆ ಕನ್ಸ್ಟ್ರಕ್ಷನನ್ನು ಕೊಡ್ಬೋದು ವೀಕ್ಷಕರು. ಸೊ ಇದೇ ರೀತಿಯಲ್ಲಿ ನೆಕ್ಸ್ಟ್ ವಿಡಿಯೋ ಬಂದುಬಿಟ್ಟು 16 ಲ್ಯಾಕಲ್ಲಿ 3 BHK ಮಾಡೋದು ಹೇಗೆ ಅನ್ನೋದನ್ನು ಕೂಡ ನಾನು ನಿಮಗೆ ವಿಡಿಯೋ ತಿಳಿಸ್ಕೊಡ್ತೀನಿ. ಸೊ ದಯವಿಟ್ಟು ಕನ್ನಡ ಕೋರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಇಲ್ಲಿ ಸಿಗುತ್ತೆ ವೀಕ್ಷಕರು. ಸೊ ನೋಡೋದ್ರಲ್ಲ, ನಿಮ್ಗೆ ಸ್ವಲ್ಪ ಉತ್ತಮವಾದ ವಿಡಿಯೋ ತಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಲ್ಲ ಡಿಸ್ಲೈಕ್ ಮಾಡಿ. ಏನಾದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದರೆ ಕನ್ನಡಿಗರೇ ಕನ್ನಡಿಗರನ್ನು ಬೆಳೆಸಬೇಕು. ನಮಸ್ಕಾರ.